ಕುಡಿಯುವ ನೀರಿಗಾಗಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮದಿಂದ ವಿಧಾನಸೌಧಕ್ಕೆ ರೈತರ ಪಾದಯಾತ್ರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮದಿಂದ ರೈತರು ಪಾದಯಾತ್ರೆಯ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಹಾಗೂ ಜಲಾಶಯಗಳಿಗೆ ನೀರು ತುಂಬಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಅಜ್ಜಿಪುರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಬೃಹತ್ ಪಾದಯಾತ್ರೆ ಹೊರಟು ಹನೂರು ಪಟ್ಟಣದ ಮೂಲಕ ಪ್ರಮುಖ ಬೇಡಿಕೆಗಳಾದ ಹುಡುತೆರೆ ಜಲಾಶಯದ 490 ಕೋಟಿ ರೂಪಾಯಿ ಮೊತ್ತದ ಡಿಪಿಆರ್ ಯೋಜನೆಗೆ ಬಜೆಟ್ನಲ್ಲಿ ಅನುದಾನ ಘೋಷಿಸಬೇಕು, ಕೆರೆಗಳಿಗೆ ನೀರು ತುಂಬಿಸುವ ಹಾಗೂ ಗೋಪಿನಾಥಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ವಿದ್ಯುತ್ ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಚಾಲನೆ ನೀಡಿದರು. ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ. ಅರ್ಥ ಶಕ್ತಿ ಇಲ್ಲರಾಗಿರೋದ್ರಿಂದ ಕುಡಿಯೋ ನೀರಿಗಿರುವಂಥದ್ದು ಜನಾಂದೋಲನಗಳ ಮುಖಾಂತರನೇ ಸರ್ಕಾರವನ್ನು ಮಣಿಸಬೇಕು ಅಂತ ಇವತ್ತು ಹೊರಟಿದ್ರಿ. ಇದಕ್ಕೆ ಗೆದ್ದೇ ಗೆಲ್ತೀರಿ, ಜಯ ಆಗುತ್ತೆ. ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆ ರೈತ ಸಂಘ, ರಾಮನಗರ ಜಿಲ್ಲೆ ರೈತ ಸಂಘ ನೀವು ಪೂರ್ತಿ ಬೆಂಗಳೂರು ಬಿಡದಿ ದಾಟುವವರು ಕೂಡ ನೀವು ತಂಗಕ್ಕೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಸರ್ಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿನ ಪತ್ರ ಬರೆದಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರು ಪತ್ರ ಬರೆದಿದ್ದೀನಿ, ಮತ್ತು ನೀರಾವರಿ ಮಂತ್ರಿ ಉಪಮಂತ್ರಿಗೂ ಪತ್ರ ಬರೆದಿದ್ದೀವಿ. ಜೊತೆಗೆ ಪೊಲೀಸ್ ಕಮಿಷನರ್ಗೂ ಪತ್ರ ಬಟ್ಟು ನಾವು ಇಲ್ಲಿಂದ ಬಂದು 2ನೇ ತಾರೀಕು ಬಂದಿದ್ದೀವಿ ಅಂತ ಹೇಳಿದ್ವಿ. ರೂಟ್ ಎಲ್ಲ ಕೇಳ್ತಾ ಇದ್ದಾರೆ. ನಾವು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಹೇಶ್ ಪ್ರಭು, ಕೆಂಪುಗೌಡರು, ಹೊಸಕೋಟೆ ಬಸವರಾಜು, ಸಿದ್ದರಾಜು, ಇಡೀ ಚಾಮರಾಜನಗರ ಜಿಲ್ಲಾ ಸಮಿತಿ ಇದನ್ನ ಜವಾಬ್ದಾರಿ ತಗೊಂಡು ಚಳವಳಿ ಗೆಲ್ಲಿಸಲೇಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಜೊತೆಗೆ ನೀವು ಮಂಡ್ಯಕ್ಕೆ ಹೋದಾಗ ಮಂಡ್ಯ ಜಿಲ್ಲೆಯ ನಮ್ಮ ರೈತ ಸಂಘದವ್ರು ಕೂಡ್ಕೋತಾರೆ, ರಾಮನಗರಕ್ಕೆ ಹೋದಾಗ ಅಲ್ಲಿ ಕೂಡ್ಕೋತಾರೆ. ಕೊನೆಯದಿಲ್ಲಿ ನಿಮ್ಮ ಜೊತೆಗೆ ಸುತ್ತಮುತ್ತಲ ಜಿಲ್ಲೆಗಳ ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಅವರು ಕೂಡ ಇದು ಒತ್ತಾಸೆ ನಿಲ್ಸ್ಕೊತಾರೆ. ನಾವು ಹೋಗಂತೂ ಮಹೇಶ್ ಪ್ರಭು ಅವ್ರು ಮಾತಾಡಿದ್ರು, ಪಾದಯಾತ್ರೆ ಹೊರಟ ಮೇಲೆ ಅನುದಾನ ಮಂಜೂರಾಗಿದೆ ಅಂತಂದ್ರೆ ನಾವು ಗೆಲ್ಲಿದ್ದೀವಿ, ಎಲ್ಲಿದ್ದೀವಿ ಅಲ್ಲಿ ಮೊಟ್ಟಗೊಳಿಸ್ತೀವಿ. ಇಲ್ಲಾಂದ್ರೆ ಮುಖ್ಯಮಂತ್ರಿ ಹತ್ರ ಬರಲೇಬೇಕಾಗತ್ತೆ, ಕೂಡಲೇಬೇಕಾಗತ್ತೆ, ಕೊಡಲೇಬೇಕು ನೀರು.